ರಾಜ್ಯಸಭಾ ಮಾಜಿ ಸದಸ್ಯೆಯನ್ನೇ ಅಲೆದಾಡಿಸಿದ್ದಾರೆ ಭೂಮಾಪನ ಇಲಾಖೆಯ ಅಧಿಕಾರಿಗಳು. ಸರ್ವೆ ಅಧಿಕಾರಿ ನಡೆಗೆ ಬೇಸತ್ತಿದ್ದಾರೆ ಹಿರಿಯ ಕಲಾವಿದೆ ಬಿ ಜಯಶ್ರೀ. ತಮ್ಮ ಭೂಮಿಯನ್ನ ರಂಗ ಚಟುವಟಿಕೆಗೆ ದಾನ ನೀಡೋದಕ್ಕೆ ನಿರ್ಧರಿಸಿದ್ದಾರೆ ಜಯಶ್ರೀ ಅವರು. ತುಮಕೂರಿನ ಗುಬ್ಬಿಯಲ್ಲಿ ಸರ್ವೆಗೆ ಅರ್ಜಿ ಸಲ್ಲಿಸಿ ಹಣ ಪಾವತಿ ಮಾಡಿದ್ದಂತಹ ಜಯಶ್ರೀ ಗುರುವಾರ ಕಚೇರಿಗೆ ಬರೋದಕ್ಕೆ ಹೇಳಿದಂತಹ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಜಯಶ್ರೀ ಅವರವರನ್ನ ಕಚೇರಿಗೆ ಕರೆಸಿ ನಾಪತ್ತೆಯಾಗಿದ್ದಾರೆ ಸರ್ವೇಯರ್ ಶಿವಾನಂದ್. ಸರ್ವೆ ಅಧಿಕಾರಿಗಾಗಿ ಕಚೇರಿಯಲ್ಲಿ ಕಾದು ಕುಳಿತಿದ್ದಾರೆ ನಟಿ ಬಿ ಜಯಶ್ರೀ. 1 ತಿಂಗಳಿನಿಂದ ಕಚೇರಿಗೆ ಅಲೆದಾಡ್ತಾ ಇದ್ದಾರೆ ಹಿರಿಯ ಕಲಾವಿದೆ. ಅಧಿಕಾರಿಯ ನಡೆಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹಿರಿಯ ಕಲಾವಿದೆ ಬಿ ಜಯಶ್ರೀ ಅವರು. ಕರ್ತವ್ಯ ಲೋಪ ಎಸಗಿ ಸರ್ವೇಯರ್ ವಿರುದ್ಧ ಇದೀಗ ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಚಿಕೆ ಆಗಬೇಕು, ದಾನ ಮಾಡ್ತಾ ಇದ್ದೀವಿ ಭೂಮಿನ ಅಂತ ಹೇಳಿ ಮುಂದೆ ಬಂದಂತಹ ಬಿ ಜಯಶ್ರೀ ಅವರಿಗೆ ಈ ರೀತಿಯಾಗಿ ಅಲೆದಾಡಿಸ್ತಾರೆ ಅಂತಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಹೇಗೆ ಅಂತ ಹೇಳಿ ಪ್ರಶ್ನೆ ಮೂಡುತ್ತೆ. ಲಂಚ ಕೊಟ್ರೆ ಎಲ್ಲ ಕ್ಷಣಾರ್ಧದಲ್ಲೇ ಆಗ್ಬಿಡುತ್ತೆ ಇವರುಗಳಿಗೆ. ಅದೇ ದುಡ್ಡು ರುಚಿ ನೋಡಿ 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 ಅಭ್ಯಾಸ ಆಗೋಗ್ಬಿಟ್ಟಿರುತ್ತಲ್ಲ. ನಿಯತ್ತಾಗಿ ಕೆಲಸ ಮಾಡಿ ಅಂತಂದ್ರೆ ಆ ನಿಯತ್ತನ್ನ ಸೈಡಿಗೆ ಇಟ್ಬಿಟ್ಟು ಇಲ್ಲ ನಾನು ನಿಯತ್ತಿಂದ ಕೆಲಸ ಮಾಡಲ್ಲ, ದುಡ್ಡು ಕೊಟ್ರೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಪಾಪ ಆ ಹಿರಿ ಜೀವ ದಿನಂಪ್ರತಿ ಕಚೇರಿಗೆ ಅಲೆದಾಡ್ತಾ ಇದೆ ಸರ್ವೆ ಮಾಡೋದಕ್ಕೆ ಅಂತ ಹೇಳಿ ಅಧಿಕಾರಿಯನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ದಿನಂಪ್ರತಿ ಅಲೆದಾಡ್ತಾ ಇದ್ದಾರೆ. ದಾನನೇ ಕೊಡಕ್ ಬರಲ್ಲ ಅಂತ ನಾಯಪ್ಪ ಕೂತ್ಕೊಳ್ಳಲ್ಲ ಅಂತಾನೆ. ನನಗೆ ಎಷ್ಟು ಎಮರ್ಜೆನ್ಸಿ ಇದೆ ಮನೆಯಲ್ಲಿ, ಯಾರ್ಯಾರು ಬಂದ್ಬಿಟ್ಟಿದ್ದಾರೆ ಗೆಸ್ಟ್ಗಳು, ಅವರೆಲ್ಲ ಡೆಲ್ಲಿಯಿಂದ ಬಂದಿರೋರು. ಅವರಿಗೆ ನಾನು ಬಂದ್ಬಿಡ್ತೀನಿ, ಇದೊಂದು ಎಮರ್ಜೆನ್ಸಿ ಬಂದಿದೆ ಅಂತ ಓಡ್ ಬಂದಿದ್ದೀನಿ. ಸೈನ್ಗೆ ಯಾರೋ ಒಬ್ಬರಿಗೆ ವಹಿಸ್ಬಿಟ್ಟು ಹೊರಟೋಗಿದ್ದಾರೆ ಸೈನ್ಗೆ. ಸರ್ ಒಂದ್ ನಿಮಿಷ, ರಾಜೇಶ್ ಇದ್ದಾರೆ, ಯಾಕಂದ್ರೆ ಅವ್ರು ನಮಗೆ ಜಾಯಿಂಟ್ ಸೆಕ್ರೆಟರಿ ನಮ್ಮ ಟ್ರಸ್ಟ್ ಗೆ ಕೊಡ್ತೀನಿ ಸರ್. ಸ್ವಾವಲಂಬಿ ಸರ್ ಸ್ವಾವಲಂಬಿ ಸರಿ ಸರಿ ಹೌದು ಸರ್ ಸರ್ ಅದೇ ಹೌದು ಸರ್ ಮೇಡಮ್ ಸಿಎಂ ಫೋನ್ ಮಾಡಿದ್ರೆ ಸಂಜೆ ಬಂದಿದ್ದ ಡೈರೆಕ್ಟ್ ಇಲ್ಲ ಮೇಡಮ್ ಏನ್ ಗೊತ್ತಾ ಸೀನಿಯರ್ ಇಲ್ಲ ಈಗ ಇವತ್ತು ಬರಬೇಡಿ ಸರಿ ಸರಿ ಹೌದು ಸರ್ ಸೈನ್ ಮಾಡ್ಕೊಡ್ಬೇಕು ಬನ್ನಿ ಅಂತ ಹೇಳಿ ಆತನು ಫೋನ್ ಮಾಡಿದಾನೆ. ಮೇಡಮ್ ತಾಲೂಕ್ ಆಫೀಸಿಗೆ ಬಂದ್ಮೇಲೆ ಯಾವ ಕಮಿಷನ್ ಆಫೀಸ್ ಯಾವ ಫೋನ್ ಮಾಡಿದ್ರು ಎಕ್ಸಾಮ್ ಅವರಿಗೆ ಕೊಟ್ಟಿದ್ದೀನಿ ಸರ್, ದಯವಿಟ್ಟು ಇವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸಿ ಹೇಳಿದೀನಿ. ಸೈನ್ ಮಾಡ್ಕೊಡ್ಬೇಕು ಬನ್ನಿ ಅಂತ ಹೇಳಿ ಆತನು ಫೋನ್ ಮಾಡಿದಾನೆ. ಮೇಡಮ್ ತಾಲೂಕ್ ಆಫೀಸಿಗೆ ಬಂದ್ಮೇಲೆ ಯಾವ ಕಮಿಷನ್ ಆಫೀಸ್ ಯಾವ ಫೋನ್ ಮಾಡಿದ್ರು ಎಕ್ಸಾಮ್ ಅವರಿಗೆ ಕೊಟ್ಟಿದ್ದೀನಿ ಸರ್. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಈ ಸರ್ವೇಯರ್ ಶಿವಾನಂದ್ ಅವರ ಪಾತ್ರ ಏನ್ ಕತೆ ಅವ್ರದ್ದು? ಯಾಕೆ ಕರೆಸ್ಬಿಟ್ಟು ಈ ರೀತಿಯಾಗಿ ಎಲ್ಲೋ ಹೋಗಿ ಅವತ್ತು ಕೂತ್ಕೊಳ್ಳೋದು ಯಾಕೆ? ಇಂಥ ದಿನ ಕೆಲಸ ಆಗತ್ತೆ ಬನ್ನಿ ಅಮ್ಮ ಅಂತ ಹೇಳಿ ಕಳಿಸ್ಬೋದಲ್ಲ. ಏನ್ ಹೇಳ್ತಾ ಇದ್ದಾರೆ ಇದೀಗ ಸರ್ವೇಯರು? ಅದನ್ನ ಕಾನೂನು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ನೋಡಿ, ಸರ್ವೇಯರ್ ಶಿವಾನಂದ್ ಅವರು ಯಾವ ರೀತಿಯಾಗಿ ಆಟ ಆಡಿಸ್ತಾ ಇದ್ದಾರೆ ರಾಜ್ಯಸಭಾ ಮಾಜಿ ಸದಸ್ಯನ್ನ ಅಂತ ಹೇಳಿ. ಪಾಪ ಏನೋ ಕೆಲಸ ಕಾರ್ಯಗಳಿರುತ್ತೆ, ಅದನ್ನ ಕರೆ ಮಾಡ್ಬಿಟ್ಟು ಬನ್ನಿ ಇವತ್ತು ಸರ್ವೆ ಮಾಡ್ಕೊಡ್ತೀವಿ ಅಂತ ಹೇಳಿ ಕರೆಸ್ಕೊಂಡು ಎಲ್ಲೋ ಹೋಗಿ ಅವತ್ತು ಕೂತ್ಕೊಳ್ತಾರೆ ಅಂತಂದ್ರೆ ಇನ್ಯಾರಿಗೋ ಜವಾಬ್ದಾರಿಯನ್ನ ವಹಿಸ್ತಾ ಇದ್ದಾರೆ ಅಂತಂದ್ರೆ ಇವ್ರು ಯಾಕೆ ಆ ಒಂದು ಸೀಟಲ್ಲಿ ಕೂತ್ಕೊಳ್ಬೇಕು? ಸರಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗಿ ಅದಕ್ಕೆ ಬೇಕಾದಂತಹ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ನೋಡ್ಕೊಳ್ತಾರೆ, ಅಥವಾ ಬೇರೆಯವ್ರು ಯಾರನ್ನ ಅಂದ್ರು ನೇಮಕ ಮಾಡ್ತಾರೆ. ಈ ರೀತಿಯಾಗಿ ಬೇಜವಾಬ್ದಾರಿಯನ್ನ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಇಂಥ ದಿನ ಸರ್ವೆ ಇದೆ, ಇಂಥ ದಿನ ನೀವು ಬನ್ನಿ, ಇಂಥ ದಿನ ನಾವು ಮುಗಿಸ್ಕೊಡ್ತೀವಿ, ಅಥವಾ ಏನಾದರೂ ಸಮಸ್ಯೆ ಇದ್ರೆ ಯಾವ ಇಲಾಖೆಯ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ನಮ್ಮಲ್ಲಿ ಆಗಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಕಡ್ಡಿ ತುಂಡಾದಂತೆ ಹೇಳಬಹುದಾಗಿತ್ತು ಅಧಿಕಾರಿ. ಬಟ್ ಆದ್ರೆ ಅದ್ಯಾವುದೂ ಇಲ್ಲಿ ಮಾಡಿಲ್ಲ.